ಇದು ನನ್ನ ಮೂರ್ತಲ್ಲಿ ಹಾಕ್ತಿರೋ ಚಿಕ್ಕ ಪುಡ್ಡಿಗೆ ಎಮ್ಮೆ ಆಯಿತು ಸೂಪರ್ ಆಯಿಡು ನಲ್ಲ ಇರು ನಿಂಗ ಮೂರ್ಕ ಟ್ರೈ ಹಾಕೋರು ಅಡಿಪೊಲಿ ಆಯಿಡು. హాయ్ ఎవ్రీవన్ వెల్కమ్ బ్యాక్ టు మై ఛానల్. ఇన్నా ఇంక నల్ల టేస్ట్ అయ్యో సింపుల్ అయ్యో ಚಿಕ್ಕುರು ಡೆಸರ್ಟ್ ಚಂತಂದೋಲ್ಲ ಇದು ಚಿಕ್ಕು ಪುಡ್ಡಿಂಗ್ ಇನ್ಶಾಲ್ಲ ನಿಂಗೆ ಚಿಕ್ಕು ಪುಡ್ಡಿಂಗ್ ಹಾಕಿಲ್ಲಂಗೆ ಟ್ರೈ ಹಾಕೋರು. ನಂಗೆ ಕೂಡ ಅದಕ್ಕೆ ಫಸ್ಟಿಗೆ ಚೈನಾ ಗ್ರಾಸ್ ಎಡ್ತಿತ್ತು ಅದ್ರ ಸೋಕ್ ಹಾಕೋನು ನಂಚಿಡೋನು ನಾವು ಅரை ಲೀಟ್ರ್ பாலுக்கு 10 கிராம் சைனா கிராஸ் எடுத்தேங்க ஆயிட்டு 10 கிராம் செஞ்சு சைனா கிராஸ் ஒரு பேக் ಬಂಡಲೆ ಅದು 10 ಗ್ರಾಮೇ ಬಂಡು ಅದು ಎಡ್ತಿತ್ತು ನಿಂಗೆ ಕಟ್ಟ ಹಾಕಿತ್ತು ತಣ್ಣಿ ಬೀತಿತ್ತು 5 ಮಿನಿಟ್ ನೇರ ನಂಚಿಟ್ಟಿತ್ತು ಬೇಯ್ಕೋರು. പിന്നെ ഞങ്ങൾ ചുക്ക് എടുക്കണം. ചുക്ക് വേണേൽ ഞാൻ പഴുത്തത് എടുത്തിട്ട് വലിയത് നിങ്ങൾ ചെറിയ ചെറിയ ചുക്ക് വേണമെങ്കിൽ ഒരു 4 എടുക്കും. അവിടെ വലിയ സൈസിന് 3 ചുക്ക് എടുത്തിട്ട് അതിലെടുത്തത് നിങ്ങൾ കഴുകിയിട്ട് തോലെല്ലാം എടുക്കും. തോലെടുത്തിട്ട് കട്ടാക്കിയിട്ട് ಬಿತ್ತೆಲ್ಲ എടുത്തേങ്ങായിട്ട് ಇದು ನಂಗೆ ಪೇಸ್ಟ್ ಹಾಕೋಗು ಚಿಕ್ಕರು ಪೇಸ್ಟ್ ಹಾಕಿತ್ತು ಬೇಯ್ಕೋಗು. പിന്നെ നിങ്ങൾക്ക് ಬೇರೆ ಏದು ರೆಸಿಪಿ ಬೇನು ಚೆಂದ ಇನ್ಶಾಲ್ಲ ನಕ್ಕ ನಿಂಗೆ ಕಮೆಂಟ್ಸ್ ಹಾಕಿಂಗಾಯ್ತು. ಇನ್ಶಾಲ್ಲ ನಾ ಟ್ರೈ ಹಾಕ್ರೆ നിങ്ങൾ ചെന്ന് റെസിപ്പി അപ്ലോഡ് ആക്കുക. പിന്നെ ഇതെല്ലാം ഞങ്ങൾ നൗത്തൽ ചെറിയ ചെറിയ ദാവത്തെല്ലാം ഇക്കറല്ലേ അപ്പം ഞങ്ങൾ ഇങ്ങനെ ടെൻഡർ പുഡിങ്ങെല്ലാം ആക്കറ അതേപോലെ നിങ്ങൾ ചിക്കു പുഡിങ്ങും ആക്കോರು നല്ല ಟೇಸ್ಟ್ ಅವರು ഇങ്ങനെ ഞങ്ങൾ ചെറിയ ചെറിയ ദാവത്തുകളെ ಈ പുഡിങ് ಇನ್ಶಾಲ್ಲ ಟ್ರೈ ಹಾಕೋರು. ಇപ്പം ಚಿಕ್ಕರು ತೋಲೆಲ್ಲ ಎಡ್ತೈತು ಅದರ நீங்கள் ಕಟ್ಟಾಕಿತ್ತು ಬಿತ್ತೆಲ್ಲ ಎಡ್ತಿತ್ತು ஒரு மிக்ஸி ஜாருக்கு இப்போ கட்டாக்கியோ சிக்கு இடோரு இட்டுத்து இதுக்கு நீங்கள் பாலும் பின்ன ஃப்ரெஷ் க்ரீம் இடோரு நான் பாலும் பின்ன 2 ஸ்பூನು ಫ್ರೆಶ್ ಕ್ರೀಮ್ ಇಟ್ಟರೆ ಫ್ರೆಶ್ ಕ್ರೀಮ್ ಇಟ್ಟತ್ತು ಇದರ ನಿಂಗೆ ನಲ್ಲ ಪೇಸ್ಟ್ ಬಲೆ ಹಾಕಿತ್ತು ஒரு ಬೌಲ್ಗೆ ಇಟ್ಟತ್ತು ಬೆಚ್ಚಂಗಾಯ್ತು ಇದೆಲ್ಲ ರೆಡಿ ಹಾಕೋರು. പിന്നെ നിങ്ങൾ പാൽ ಬೆಚ್ಚಾಗು ಬೆಚ್ಚಂಗಾಯ್ತು ನಾವು 1/2 ಲೀಟರ್ പുഡിങ് ಹಾಕಿ ಅಂತುള്ളೂ 1/2 ಲೀಟರ್ പാലിಗೆ അപ്പം ഒരു പാക്ക് ചൈന ഗ്രാസ് ഇടണം 10 ಗ್ರಾಮ್ ಇಕ್ಕರಲ್ಲೇ ഒരു ಪ್ಯಾಕ್ಲು ಅದು ಫುಲ್ ಇಟ್ಟಂಗಾಯ್ತು ಚೈನಾ ಗ್ರಾಸ್. இப்போ இதுக்கு பாலும் இட்டத்தாய்த்து ஃப்ரெஷ் க்ரீமும் இட்டத்தாய்த்து இன்னிதில் நீங்கள் நல்ல பேஸ்ட் ಬಲೆ ಹಾಕಿತ್ತು ಅರ್ಚಂಗಾಯ್ತು. இப்போ சுக்குற பேஸ்ட்டும் ரெடி ಆಯಿತು. ಇನ್ನು நீங்கள் 1/2 ಲೀಟ್ರ್ ಪಾಲು ಎಡ್ತತ್ತು ஒரு ಬೌಲ್ಗೆ ಇಡೋರು ಅದರ நீங்கள் ಬೆಚ್ಚಾಗು ಬೆಚ್ಚಂಗಾಯ್ತು. ನಾವು ಮದರ್ತಿಗೆ ಜಂಡು ಮಿಟ್ರೆ ಮಿಲ್ಕ್ ಮೇಡು ಮಿಟ್ರೆ പിന്നെ പന്തര ಮಿಟ್ರೆ നിങ്ങൾട്ട പന്തര കാലിനെ പന്തര മിട്ടേമയോ മിൽക്ക് മേടിനെ മിൽക്ക് മേടും ഇടോರು ನಾವು 1/4 ಕಪ್ ಮಿಲ್ಕ್ ಮೇಡಿಟ್ರೆ 3 ಟೇಬಲ್ ಸ್ಪೂನು ಪಂತರ ಇಟ್ಟರೆ ನಿಂಗೆ ಮಾತ್ರ ಇನ್ನುം ಬೇನೆ നിങ്ങൾ 2 ಟೇಬಲ್ ಸ್ಪೂನು ವಾಪಸ್ಸು ಪಂತರ ಇಡ നിങ്ങളുടെ മിൽക്ക് മേടില്ലെങ്കിൽ നിങ്ങൾ പന്തരമേ ഇടോರು ಮಾತ್ರ നോക്കിತ್ತು ಇಟ್ಟಂಗಾಯ್ತು. ಇನ್ನಿದ್ರೆ നിങ്ങൾ ಬೆಚ್ಚಾಗಬೇಕೋರು ಪಾಲು ಬಾಯ್ಲ್ ಆವಣು ಇದು ಪಾಲು ಬಾಯ್ಲ್ ಆಗುമ്പോൾ നിങ്ങൾ ಇನ್ನೊಂದು ಸೈಡ್ಲು ಚೈನಾ ಗ್ರಾಸುം ಬೇಕೋರು ಚೈನಾ ಗ್ರಾಸುം ಕಂಪ್ಲೀಟ್ ಮೆಲ್ಟ್ ಆವಣಲ್ಲೇ ಬೆಚ್ಚಾಗು ಬೆಚ್ಚಂಗಾಯ್ತು. ಇವಾಗ ನಾನು ನೋಕೋರು ಪಾಲು ಬಾಯ್ಲ್ ಆಯಂತು ಬಂತು. ಇನ್ನು നിങ്ങൾ ಅರ್ಚಿ വെച്ചോ ಚಿಕ್ಕುರು ಪೇಸ್ಟ್ ಉಂಡಲ್ಲೇ ಅದೆಲ್ಲ ಇಟ್ಟತ್ತು ನಲ್ಲ ಮಿಕ್ಸ್ ಹಾಕಿಂಗಾಯ್ತು. ಇವ್ ನೋಕೋರು ಚಿಕ್ಕುರು ಪೇಸ್ಟ್ ಇಟ್ಟೋಲ್ಲ ಅದರ നിങ്ങൾ നല്ല മിക്സ് ആക്കോರು മീഡിയം ഫ്ലെയിമിൽ വെച്ചിട്ട് ಹಾಕೋರು ಬಾಯ್ಲ್ ಅವರಲ್ಲೇ ಅದ್ಲು ಪಿನ್ನಿಗೆ ಮೀಡಿಯಂ ಫ್ಲೇಮಲ್ಲಿ ಬೆಚ್ಚಂಗಾಯ್ತು. ಇನ್ನು ಇದಕ್ಕೆ നിങ്ങൾ ಚೈನಾ ಗ್ರಾಸ್ ಇಡೋರು ഒരു ചാണിൽ ഇട്ടിട്ടിട്ടങ്ങാಯ್ತು. ഡയറക്റ്റ് ചൈനಾ ಗ್ರಾಸ್ ഇടണ്ട. ചൈനಾ ಗ್ರಾಸ್ ഇടുമ്പോൾ ನೆನಪು എപ്പം ഒന്ന ಕಂಪ್ಲೀಟ್ നിങ്ങൾ ಲೋ ಫ್ಲೇಮಲ್ಲಿ ಬೇಕೋರು ಇല്ലെങ്കിൽ ಸ್ಟವ್ ಆಫ್ ಹಾಕಿತ್ತು ಚೈನಾ ಗ್ರಾಸ್ ಇಟ್ಟಂಗಾಯ್ತು. ಹೈ ಫ್ಲೇಮಲು ಮೀಡಿಯಂ ಫ್ಲೇಮಲೆಲ್ಲ ಬೆಚ್ಚಿತ್ತು നിങ്ങൾ ಚೈನಾ ಗ್ರಾಸ್ ಇಡಂಡ ಅಪ್ಪರು ಪೊಟ್ಟಿಯ ಬಲೆ ಅವರು ಅದಕ್ಕಾಯ್ತು ಒಂದ നിങ്ങൾ ಕಂಪ್ಲೀಟ್ ಫ್ಲೇಮ್ ಆಫ್ ಹಾಕೋರು ಆಫ್ ಹಾಕಿತ್ತು ಚೈನಾ ಗ್ರಾಸ್ ಇಟ್ಟದ್ದು നല്ല ಮಿಕ್ಸ್ ಹಾಕಿಯಲ್ಲಿ പിന്നെ നിങ്ങൾ ഇപ്പം പുഡിങ് എടെടുത്തിട്ട് പുഡിങ് ബീത്തിത്ത് ಬೆಚ್ಚಂಗಾಯ್ತು. ഇത് നിങ്ങൾ പുഡിങ് നിങ്ങൾക്ക് ഏത് ഇടം എടുക്കാം ನಾವು ഇപ്പോൾ പുഡിങ് ഇട പിന്നെ ഇങ്ങനെ ഗ്ലാസ് ബൗളിലെല്ലാം ഇട്ടിട്ട് വെച്ച് തിന്ന ഇത് 1/2 ಲೀಟರ್ പാലിൽ ನಾನು ಚಿಕ್ಕರು പുഡിങ് ಹಾಕಿರೋ ഇത് ഞങ്ങൾ അങ്ങനെ തെല്ല് ചപ്പയിൽ പിന്നെ ചെറിയ പീസ് അപ്പമേ ഇടണ്ട ഒരു 10 മിനിറ്റിൽ പിന്നെ നിങ്ങൾ ചിക്കറ് പീസ് മേൽಗಿಟ್ಟಂಗಾಯ್ತು. ചപ്പയിൽ പിന്നെ നിങ്ങൾ ഫ്രിഡ്ജിൽ ಬೇಕೋರು ಫ್ರಿಡ್ಜಲ್ಲಿ ಬೇಕೊಂಬ അങ്ങനെ എപ്പം ഞങ്ങൾ കവർ ആക്കിയിട്ട് ಬೇಕೋನು ನಾ ಎಲ್ಲ ಡೆಸರ್ಟ್ലും ಚೆಲ್ಲರೆ ಫ್ರಿಡ್ಜಿൽ നിങ്ങൾ ಡೈರೆಕ್ಟ್ ഇങ്ങനെ ಡೆಸರ್ಟ್ ആക്കിയിട്ട് ಬೇಕಂಡ ಫ್ರಿಡ್ಜಿನ ಸ್ಮೆಲ್ ಅಡಿಕ್ಕಿರು ಅದಕ್ಕೈತೆ നിങ്ങൾ ಮುಚ್ಚಿ ಇಲ್ಲಿ ರ್ಯಾಪ್ ಹಾಕಿತ್ತು ಬೆಚ್ಚಂಗಾಯ್ತು. ನಾವು ಇದು 10 ಮಿನಿಟ್ അങ്ങനെ വെച്ചിരുന്ന പിന്നെ നിങ്ങൾ ഒരു ചുക്ക് എടുത്തിട്ട് ಅದರ ചെറിയ പീസ് ആക്കിയിട്ട് ಇದರ ಮೇಲ್ಗೆ ಇಟ್ಟಂಗಾಯ್ತು. നിങ്ങൾക്ക് ಬೇണെങ്കിൽ ಇದರ ಮೇಲ್ಗೆ ಡ್ರೈ ಫ್ರೂಟ್സും ಇಡ നിങ്ങൾക്ക് ബദാമ കൊട്ടೆ മൈന്ದೆ നിങ്ങൾ ಇದರ ಮೇಲ್ಗೆ ಡ್ರೈ ಫ್ರೂಟ್സും ಇಡ നിങ്ങൾക്ക് ಡ್ರೈ ಫ್ರೂಟ್ಸ್ ಆಪ್ಷನಲ್ ಬೇನೆಂಗೆ ಇಡೋರು ಇല്ലെങ്കിൽ ಸ್ಕಿಪ್ ಹಾಕ ಚಿಕ್ಕರು ಪೀಸ್ ಡ್ರೈ ಫ್ರೂಟ್ಸ್ ಎಲ್ಲ ಇಡ್ರಲ್ಲೇ നല്ല ಟೇಸ್ಟ್ ಅವರು ಚಿಕ್ಕರು പുഡിങ് ಇನ್ಶಾಲ್ಲ ಟ್ರೈ ಹಾಕೋರು. ಈ ಚಿಕ್ಕರು പുഡിങ് ಎಲ್ಲ ಆಯಿಲ್ ಪಿನ್ನಂಡು ಎಲ್ಲೊಲ್ಲುം ಬಂದು ತಿನ್ನಾಲು ಅವಳಿಗೂ ಕೊಡ್ತೀನಿ ಅವಳು ನಲ್ಲ ಇರಚಂದ್ರಲ್ಲಿ ಇನ್ಶಾಲ್ಲ ನೋಕೋರು ಅವಳು ಚೆಲ್ಲರದು ಇದು ಲಾಸ್ಟಿൽ ಇಕ್ಕರು ನಾನು ಇಟ್ಟರೆ ಅವಳ ಒಪಿನಿಯನು ಹೆಂಗನ ಕೇட்டுತ್ತು. പിന്നെ നിങ്ങൾക്ക് ನನ್ನ ರೆಸಿಪೀಸ್ ವ್ಲಾಗ್ಸ್ ಎಲ್ಲ ಇಷ್ಟ ಹೆಂಗೆ ನಿಂಗಳ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಹಾಕೋರು അങ്ങൾட்ட ಚೆಲ್ಲೋರು ಚಾನಲ್ ಸಬ್ಸ್ಕ್ರೈಬ್ ಹಾಕಿತ್ತು ಮುಟ್ಟತ್ಲಿಂದ ಬೆಲ್ ಐಕನ್ ಹಿಟ್ ಹಾಕೋವು ಬೆಲ್ ಐಕನ್ ಹಿಟ್ ಹಾಕಿ ನಾನಿಟ್ಟ ವೀಡಿಯೋ ನಿಂಗೆ ನೋಟಿಫಿಕೇಶನ್ ಆಯ್ತು ಬಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಡಿಸ್ಕ್ರಿಪ್ಷನ್ಲು ಕೊಡ್ತಾರೆ നിങ്ങൾ ಡಿಸ್ಕ್ರಿಪ್ಷನ್ ಚೆಕ್ ಹಾಕೋರು. പിന്നെ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಹಾಕೋ ಮರ್ಕಂಡ
ಲಿಂಕ್ನ ಡಿಸ್ಕ್ರಿಪ್ಷನ್ಲು ಕೊಡುಕ್ರ ಇನ್ಸ್ಟಾಗ್ರಾಮ್ ಅವ್ರದ್ದು ಇಪ್ಪ ನೋಕರು ಫುಲ್ಲು ಚಿಕ್ಕು ಎಲ್ಲ ಇಟ್ಟತೈತೆ ಚೆರಿಯ ಪೀಸ್ ಹಾಕಿದ್ದು ಚಿಕ್ಕು ಇಟ್ಟದಿಂದ ನೀವು ಬೇನಿಂಗ್ ಡ್ರೈ ಫ್ರೂಟ್ಸು ಮಿಡೋರು ಬೆಚ್ಚೆಲ್ ಪಿನ್ನೆ ಇದರ ರ್ಯಾಪ್ ಹಾಕಿತ್ತು ಚಪ್ಪೆಯಲ್ಲಿ ಪಿನ್ನೆ ನಿಂಗೆ ಫ್ರಿಜ್ಜಲ್ಲಿ ಬೆಚ್ಚಂಗೆ ನಾವು ರ್ಯಾಪ್ ಹಾಕಿವಲ್ಲ അങ്ങനെ ಬೇಕೋರು ಮುಚ್ಚಿಟ್ಟು ಬೇಕೋರು ಡೈರೆಕ್ಟ್ അങ്ങനെ ಬೇಕಂಡ ನಿಂಗೆ ಇದೋರು നല്ല ಕೋಲ್ಡ್ ಆಯಿಲ್ ಪಿನ್ನೆ ತಿನ್ನೋಗಿ ಇನ್ನೂ ಟೇಸ್ಟ್ ಅವರು ನಾ ಇದು 1 ಗಂಟೆ ನೇರ ಬೆಚ್ಚಿ ತಿಂದೆ ಪಿನ್ನೆ ಕೊಡ್ತಾರೆ നല്ല ಟೇಸ್ಟ್ ಅವರು ಚಿಲ್ಲ ಆಯಿಲ್ ಪಿನ್ನೆ ನೋಕರು ನಂಡೆಲ್ಲೂ ಇದಕ್ಕೆ ಈ ಚಿಕ್ಕರ ಪುಡ್ಡಿಂಗ್ ಹಾಕಿಲ್ ಪಿನ್ನೆ ಎಂದ್ರ ಚಂದ್ರಲ್ ಚಂತ ಇನ್ಶಾಲ್ಲ ಚಿಕ್ಕರ ಪುಡ್ಡಿಂಗ್ ಟ್ರೈ ಹಾಕೋರು ಅವತ್ತಲ್ಲಿ ಚೆರಿಯ ದಾವತ್ ತಿಂದಂಗೆ ನಿಂಗೆ ಬೋರ್ ಹೆಂಗಲ್ಲ ಈ ಪುಡ್ಡಿಂಗ್ ಟ್ರೈ ಹಾಕೋರು ಇಪ್ಪ ಚಿಕ್ಕು ಕಿಟ್ರು പിന്നെ അവൾ ചെന്നത് കമൻസും നിങ്ങൾ കേൾക്കറു താങ്ക് യു ನಾನು ತಿಳ್ಕೊಂಡಿರ್ಕಂಡು ಕೈ ಸೌಂಡ್ ಬೇಕು ಕಟ್ಟ నాకు ಬೇರೆ ನಂಬಲ್ ಅವ್ರದ ತಿನ್ನು നല്ല ഇട് നിങ്ങൾ ടേസ്റ്റ് ಹಾಕೋರು ಸೂಪರ್ ಇಡು ಇದು ನಂದು ಮೂತಲ್ ಹಾಕಿರೋ